ಎಲ್ರಿಗೂ ನಮಸ್ಕಾರ. ತುಂಬಾ ರುಚಿಯಾದಂಥ ಚಿಕನ್ ಪುಳಿಮುಂಚಿ ಮಾಡ್ತಿದ್ದೆ ನಾನಿವತ್ತು. ಫಿಶದ್ದು ಪುಳಿಮುಂಚಿ ಎಲ್ಲ ಮಾಡಿದ್ದೆ, ಆದರೆ ಈ ತನಕ ನಾನು ಚಿಕನದ್ದು ಪುಳಿಮುಂಚಿ ಮಾಡಿರಲಿಲ್ಲ, ಹಾಗೆ ಇವತ್ತು ಮಾಡ್ತಾ ಇದ್ದೇನೆ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಪುಳಿಮುಂಚಿ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಬಂದ ಹಾಗೆ ಇದಕ್ಕೆ ಸಾಸಿವೆ ಹೊಟ್ಟಲಿಕ್ಕೆ ಸ್ಟಾರ್ಟ್ ಆದ ಹಾಗೆ ಇದಕ್ಕೆ ನೀರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ತೇನೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಏನಿದ್ದಕ್ಕೆ ಚಿಕನ್ ಹಾಕ್ತಾ ಇದ್ದೇನೆ. ಕರಿ ಕಟ್ ಮಾಡಿದ್ದೇನೆ ಚಿಕನ್. ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಚಿಕನ್ ಏನೋ ಬೇಯಲಿ. ಚಿಕನ್ ಬೇಯ್ತಾ ಇರುವಾಗೆ ಇಲ್ಲಿ ನಾನೊಂದು ಮಿಕ್ಸಿ ಜಾರಿಗೆ ರೋಸ್ಟ್ ಮಾಡಿದಂಥ ಬ್ಯಾಡಗಿ ಮೆಣಸು, ಗಿಡ್ಡ ಮೆಣಸು, ಕೊತ್ತಂಬರಿ, ಕರಿಮೆಣಸು, ಮೆಂತೆ, ಜೀರಿಗೆ, ಹುಳಿ, ಬೆಳ್ಳುಳ್ಳಿ, ಅರಶಿನ ಹುಡಿ, ನೀರು ಸೇರಿಸಿ ಸರಿಯಾಗಿ ನೈಸಾಗಿ ಪೇಸ್ಟ್ ಮಾಡಬೇಕು. ಇನ್ನು ಚಿಕನ್ ಒಂದು ಮುಕ್ಕಾಲು ಹಸಿ ಬೆಂತ ಬಂತು, ಇದಕ್ಕೆ ಮಸಾಲ ಪೇಸ್ಟ್ ಹಾಕುವ. ಸರಿಯಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡ್ತೇನೆ. ಫಸ್ಟ್ ಕ್ಲಾಸ್ ಆದಂಥ ಚಿಕನ್ ಪುಳಿಮುಂಚಿ ರೆಡಿಯಾಗಿದೆ. ಏನೋ ಮೇಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆದಂಥ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.